ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್. ಸೊ ಇವತ್ತಿನ ಈ ವ್ಲಾಗಲ್ಲಿ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಕರ್ನಾಟಕಕ್ಕೆ ಫೇಮಸ್ ಆಗಿರುವಂಥ ಸ್ವೀಟ್ ಇದು. ಹೊರಗಡೆ ಹೋಗಿ ಸ್ವೀಟ್ಸ್ನ ಪರ್ಚೇಸ್ ಮಾಡಿ ಆರ್ಟಿಫಿಷಿಯಲ್ ಕಲರ್ ಹಾಕಿರ್ತಾರೆ, ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ಅದನ್ನೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಕ್ವಿಕ್ಕಾಗಿ ವೆರಿ ಕ್ವಿಕ್ಕಾಗಿ ಇದನ್ನು ಮಾಡ್ಬೋದು. ಸೊ ಲೆಟ್ಸ್ ಗೋ, ಹೇಗೆ ಮಾಡೋದು ಅಂತ ನೋಡೋಣ. ಮೆಷರ್ಮೆಂಟಿಗೆ ಒಂದು ಸಣ್ಣ ಬೌಲ್ ತೊಗೊಳ್ಳಿ, ಅದರಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮೆಷರ್ ಮಾಡ್ಕೋಬೇಕಾಗತ್ತೆ. ಸೊ ಆ ಬೌಲಲ್ಲಿ 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಫಾರ್ 60 ಸೆಕೆಂಡ್ಸ್ ಆರ್ 1.5 ಮಿನಿಟ್ ಸಾಕಾಗುತ್ತೆ. ಅದು ಮೀಡಿಯಮ್ ಫ್ಲೇಮಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಕಡಲೆ ಹಿಟ್ಟನ್ನು ಇವಾಗ ಬಿಸಿ ಮಾಡಿಟ್ಕೊಂಡಿರೋ ಅಂಥ ತುಪ್ಪದ ಜೊತೆ ಕಲಿಸ್ಬೇಕು. ಅಂದರೆ ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ತಾ ಬರಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇದಾದಮೇಲೆ ಒಂದು ಪ್ಯಾನಲ್ಲಿ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ನೀರು ಹಾಕಿ 3/4 ಕಪ್ ಆಗುವಷ್ಟು ಶುಗರ್ ಹಾಕಿ ಇದನ್ನು ಪಾಕ ಮಾಡಬೇಕು. ಪಾಕ ತುಂಬ ತೆಳುವಾಗಿರಬೇಕು. ಅಂದರೆ ಪಾಕ ಎಳೆ ಬಿಡೋದು ಅಂತಾರಲ್ಲ, ಸಕ್ಕರೆ ಪಾಕ ಎಳೆ ಬಿಟ್ಟಾಗ ತುಂಬ ತಿನ್ ಲೇಯರ್ ಬರಬೇಕು. ಇದು ಆಲ್ಮೋಸ್ಟ್ ಒಂದು 2 to 3 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ನಾವು ಈ ಥರ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಪಾಕ ಅಂಟ್ಕೊಂಡ್ಬಿಡುತ್ತೆ, ರೆಡ್ ಕಲರ್ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಕೈ ಆಡ್ತಿದ್ರೆ ನೀಟಾಗಿ ಪಾಕ ಬಿಟ್ಕೊಳ್ಳುತ್ತೆ. ಸೊ ಇವಾಗ ಸಕ್ಕರೆ ಎಲ್ಲ ಕರಗಿ ಪಾಕಕ್ಕೆ ರೆಡಿ ಆಗ್ತಾ ಇದೆ. ನೋಡಿ, ಈ ಥರ ಸಣ್ಣದಾಗಿ ಲೇಯರ್ ಬರಬೇಕು. ತುಂಬ ತಿನ್ ಲೇಯರ್ ಇದ್ದರೆ ಪಾಕ ರೆಡಿ ಆಯಿತು ಅಂತ ಸಾಕು, ಅಷ್ಟೇ. ಸೊ ಇದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಿಕ್ಸ್ಡ್ ಕಡಲೆ ಹಿಟ್ಟು ತುಪ್ಪದಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಈ ಪಾಕದ ಜೊತೆ ಸೇರಿಸ್ಕೋಬೇಕು. ಈ ರೆಸಿಪಿನಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟೇಜ್ ಇದೇನೆ. ಸೊ ಪಾಕ ಮತ್ತು ಮಿಕ್ಸ್ ಆಗಿರೋ ಅಂಥ ಕಡಲೆ ಹಿಟ್ಟನ್ನ ನಾವು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಬಲ್ ಬರ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ಟವಿಂದ ಕೆಳಗಿಳಿಸಾದರೂ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀವು ಕುಕ್ ಮಾಡ್ಬೋದು, ಅಥವಾ ಲೋ ಫ್ಲೇಮ್ನಲ್ಲೇ ಸ್ಟವ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಎನಿವೇ ಲಮ್ಸ್ ಇಲ್ದಿರೋ ಥರ ಮಿಕ್ಸ್ ಆಗಬೇಕಷ್ಟೆ. ಸೊ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ವಿತೌಟ್ ಲಮ್ಸ್ ಕನ್ಸಿಸ್ಟೆನ್ಸಿಗೆ ಟರ್ನ್ ಆಗಿಬಿಡುತ್ತೆ. ಸೊ ಇದಾದಮೇಲೆ ಲೋ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಇದನ್ನು 10 ಮಿನಿಟ್ಸ್ ಕುಕ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಸ್ಟಿರ್ ಮಾಡ್ತಾನೆ ಇರಬೇಕು. ಅರೌಂಡ್ 2 ಮಿನಿಟ್ಸ್ ಇದನ್ನು ಸ್ಟಿರ್ ಮಾಡಿದ್ದಾದಮೇಲೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೋಬೇಕು, ಒಂದು ಸ್ಪೂನ್ ಆಗೋಷ್ಟು. ಸೊ ತುಪ್ಪ ಹಾಕ್ಕೊಂಡಷ್ಟು ಮೈಸೂರು ಪಾಕು ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕ್ಕೊಳ್ತಾ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಕಾಯಿಸಿರೋ ತುಪ್ಪನ 1 ಸ್ಪೂನ್ ಆಗೋಷ್ಟು ಬೆರೆಸಿ 1 ನಿಮಿಷದಷ್ಟು ಸ್ಟಿರ್ ಮಾಡಬೇಕಾಗತ್ತೆ. ಮತ್ತು 1 ಸ್ಪೂನಷ್ಟು ತುಪ್ಪ ಹಾಕಿ 1 ನಿಮಿಷ ಸ್ಟಿರ್ ಮಾಡಬೇಕಾಗತ್ತೆ. ಈ 2 ನಿಮಿಷ ಆದಮೇಲೆ ಈ ಥರ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿದ್ರಲ್ಲ ಕನ್ಸಿಸ್ಟೆನ್ಸಿ ಯಾವ ಥರ ಟರ್ನ್ ಆಗ್ತಾ ಇದೆ. ಇಲ್ಲಿಂದ ನಾವು ತುಂಬ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು. ಅಂದರೆ 1 ಸ್ಪೂನ್ ತುಪ್ಪ ಹಾಕಬೇಕು, 1 ನಿಮಿಷ ಸ್ಟಿರ್ ಮಾಡಬೇಕು, 1 ಸ್ಪೂನ್ ತುಪ್ಪ ಹಾಕಬೇಕು, ಅಗೇನ್ 1 ನಿಮಿಷ ಸ್ಟಿರ್ ಮಾಡಬೇಕು. ಸೊ ನಾನಿಲ್ಲಿ ಅರೌಂಡ್ 5 ಟೈಮ್ಸ್ ಇದನ್ನು ರಿಪೀಟ್ ಮಾಡಿದ್ದೀನಿ. ಇದು ಬಬಲ್ಸ್ ಎಲ್ಲ ಬಿಟ್ಕೊಂಡಾದಮೇಲೆ ಒಂದು 2-3 ಟೈಮ್ಸ್ ರಿಪೀಟ್ ಮಾಡಬೇಕಾಗತ್ತೆ. ಟೋಟಲಿ 5 ಟೈಮ್ಸ್. ಸೊ ಇದು ಎಲ್ಲಿವರೆಗೂ ಈ ಥರ ಕಂಟಿನ್ಯೂ ಆಗುತ್ತೆ ಅಂದರೆ ತುಪ್ಪ ಸೆಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಹಾಕಿರೋ ಮಿಕ್ಸೂ ತುಪ್ಪ ಎರಡೂ ಸೆಪ್ರೇಟ್ ಆಗುತ್ತೆ. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಇದು ಕುಕ್ ಆಗಿದೆ ಅಂತ. ಅಲ್ಲಿವರೆಗೂ ಸ್ಟಿರ್ ಮಾಡ್ಕೋಬೇಕು. ದಿಸ್ ಈಸ್ ದ ಲಾಂಗೆಸ್ಟ್ ಪ್ರೊಸೆಸ್ ಇದರಲ್ಲಿ. ಅಂದರೆ ಒಂದು 10 ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ. ಬಟ್ ಈ ರೆಸಿಪಿನಲ್ಲಿ ಇದೇ ಲಾಂಗೆಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರೊಸೆಸ್. ಸೊ ಇದಾದಮೇಲೆ ಕೆಳಗಿಳಿಸಿ ಒಂದು ಬೌಲಿಗೆ ಒಂದು 1/2 ಸ್ಪೂನ್ ಆಗೋಷ್ಟು ಮಿಕ್ಕಿರೋಂಥ ತುಪ್ಪನ ಅಪ್ಲೈ ಮಾಡಿ ಅದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಮೈಸೂರು ಪಾಕ್ ಲಿಕ್ವಿಡ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಟ್ಯಾಪ್ ಮಾಡಬೇಕು, ಚೆನ್ನಾಗಿ ಸೆಟಲ್ ಆಗಬೇಕಲ್ವ. ಬೌಲ್ನ ಟ್ಯಾಪ್ ಮಾಡಿ ರೂಮ್ ಟೆಂಪ್ರೇಚರಲ್ಲೇ ಅರೌಂಡ್ 2 ಅವರ್ಸ್ ಬಿಟ್ಟರೆ ಸೆಟಲ್ ಆಗಿರುತ್ತೆ. ಸೊ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ತಿನ್ಬೋದು. ತುಂಬ ಯಮ್ಮಿ ಆಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ. ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಇದೇ ಥರ ರೆಸಿಪೀಸ್ ಬರ್ತಾ ಇರುತ್ತೆ.